महाराष्ट्र आणि हिडकल जलप्रवाह क्षेत्रात कोसळत असलेल्या मुसळधार पावसामुळे घटप्रभा नदीकाठच्या गावांना पुराचा धोका निर्माण होण्याची शक्यता वाढली असून बाधितांना कोणतीही अडचण येऊ नये म्हणून सर्व आवश्यक खबरदारीचे उपाय तत्काळ करण्याचे निर्देश अरभावी आमदार व बेमूल अध्यक्ष भालचंद्र जारकीहोळी यांनी अधिकाऱ्यांना दिले आहेत। गोकाक शहरातील नाकाजवळील पर्यटक निवासामध्ये गोकाक व मुडलगी तालुका पातळीवरील अधिकाऱ्यांच्या बैठकीनंतर ते बोलत होते। त्यांनी सांगितले की तात्काळ अधिकारी बाधित गावांना भेट देऊन अहवाल सादर करावा असे निर्देश दिले आहेत। ಎಲ್ಲರಿಗೂ ನಮಸ್ಕಾರ। ಇವತ್ತು ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಇವತ್ತು ನಾನು ಲೋಳಸೂರು ಬ್ರಿಡ್ಜ್ ಬಂದು ವಿಸಿಟ್ ಮಾಡಿ ಗೋಕಾಕ್ ಪ್ರವಾಸ ಮಂದಿರದಲ್ಲಿ ಗೋಕಾಕ್ ಮತ್ತು ಮುಡಲಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ। ಯಾಕಂದ್ರೆ ಈಗಾಗಲೇ ಹೊಳೆಗೆ 50,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ, ಅದು 62,000 ಕ್ಯೂಸೆಕ್ಸ್ ಮೇಲ್ಪಟ್ಟ ಆಯ್ತಂದ್ರೆ ಫ್ಲಡ್ ಇಫೆಕ್ಟ್ ಶುರು ಆಗ್ತೈತೆ। ಅಲ್ಲಿ ಇಡೀ ನಮ್ಮ ಅರಬಾಂ ಕ್ಷೇತ್ರದ ಕೆಲವೊಂದು ದಂಡಿನ ಮಾರ್ಗ ಇರ್ಬೋದು ಎಲ್ಲ ಕಡೆ ಅದು ಅಂದರೆ ಊರಿಗೆಲ್ಲ ನೀರು ಸುತ್ತೋಡಿ ಹೊಡಿತೈತಿ। ಅದಕ್ಕೆ ಇವತ್ತೆಲ್ಲ ಸಭೆ ಮಾಡಿ ಎಲ್ಲ ಅಧಿಕಾರಿಗಳು ಡೈರೆಕ್ಷನ್ ಕೊಟ್ಟಿದ್ದೀವಿ। ಎಲ್ಲ ಊರಾಗ ಕಾಳಜಿ ಕೇಂದ್ರ ತೆಗಿಬೇಕು, ಅಲ್ಲಿ PDO ಕಾರ್ಯದರ್ಶಿ ತಲಾಟಿಗಳು ಊರಾಗಿರಬೇಕು, ಎಲ್ಲಿ ಹೋಗಬಾರ್ದು। ಅದಕ್ಕೆ ಏನೇ ನೀರು ಅಕಸ್ಮಾತ್ ಊರು ಸುತ್ತಂದ್ರೆ ಊರಾಗ ನೀರು ಬಂತಂದ್ರೆ ಎಲ್ಲ ಕಡೆ ಕಾಳಜಿ ಕೇಂದ್ರ ತೆಗಿಯೋಕ್ಕೆಲ್ಲ ಹೇಳಿದ್ದೀವಿ। ಕಾಳಜಿ ಕೇಂದ್ರ ತೆಗೆದ್ರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀವಿ। ಅದಕ್ಕೆ ಯಾರೂ ಜನ ಗಾಬರಿ ಆಗಬಾರ್ದು। ಅಕಸ್ಮಾತ್ ಊರಾಗ ನೀರು ಬಂತಂದ್ರೆ ದಯಮಾಡಿ ಯಾರೂ ಊರಾಗಿರಬೇಡ್ರಿ, ಅಂದರೆ ಕಾಳಜಿ ಕೇಂದ್ರಕ್ಕೆ ಬರಬೇಕಂತೇಳಿ ನನ್ನ ವಿನಂತಿ। ಮತ್ತು ಎಲ್ಲ ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ। ಅಕಸ್ಮಾತ್ ಅಂದರೆ ಏನೋ ಬೆಳೆ ನಾಶ ಆದರೆ ಕರೆಕ್ಟಾಗಿ ಸರ್ವೆ ಮಾಡಬೇಕು, ಮತ್ತು ಯಾವುದೂ ಫ್ಲಡ್ ಊರಿಗೆಲ್ಲ ಸುತ್ತ ಹೊಡೆದ್ರೆ ಏನೋ ನೀರಿನ ಸಮಸ್ಯೆ ಆತಂದ್ರೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆಗೆ ಇರ್ತಾರೆ, 3 ದಿನ ಕಂಟಿನ್ಯೂ ಇದೆಲ್ಲ ಕೆಲಸ ಮಾಡ್ತಾರೆ। ಅಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡರು ಸಹಕಾರ ಕೊಡಬೇಕು। ಆದಷ್ಟು ಮಳೆ ಕಡಿಮೆ ಆಯ್ತು ಫ್ಲಡ್ ಇಫೆಕ್ಟ್ ಕಡಿಮೆ ಆಗ್ಬೋದು। ಸದ್ಯಕ್ಕೆ ಅಂದ್ರೆ ನೀರು ಹೆಚ್ಚಿನ ಪ್ರಮಾಣ ಬರ್ಬೋದು ನಿರೀಕ್ಷೆ ಇಟ್ಟಿದ್ದೀವಿ। ನೀರು ಅದು ಹೆಚ್ಚು ಬರ್ಬೋದು, ಬರದೆ ಕಡಿಮೆ ಆಗ್ಬೋದು। ಅದಕ್ಕೆ ಕಡಿಮೆ ಆತಂದ್ರೆ ಅಂತ ಏನು ಎಫೆಕ್ಟ್ ಆಗಲ್ಲ, ಹೆಚ್ಚು ಬಂದರೆ ದಯಮಾಡಿ ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಬರಬೇಕಂತೇಳಿ ನನ್ನ ವಿನಂತಿ। ನಾವೆಲ್ಲ ಸಭೆ ಮಾಡಿದ್ವಿ, ಪ್ರತಿದಿನ ನಾವು ಮೀಟಿಂಗ್ ಮಾಡ್ಕೋತಿರ್ತೀವಿ। ಯಾರೂ ನಮ್ಮ ಕ್ಷೇತ್ರ ಜನ फ्लड संबंध आतंकಕ್ಕೆ ಒಳಗಾಗಬಾರದು, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತೇಳಿ ನಾನು। गोकाक आणि मुडलगी तालुक्यातील सुमारे 28 नदीकाठची गावे पुराच्या धोक्यात येतील, त्यामुळे आतापासूनच अधिकारी सर्व आवश्यक उपाययोजना कराव्यात असे निर्देश मी दिले आहेत असे त्यांनी स्पष्ट केले। राशिकर हिरेमठ, KMM मराठी, बेळगाव।